ಸಖತ್ತಾಗಿ ಸ್ನೋ ಆಗ್ತಾ ಇದೆ. ಇವತ್ತು ಕಂಪ್ಲೀಟ್ ಡೇ ಸ್ನೋ ಇದೆ, ಹಾಗೆ ನಾಳೆನೂ ಫುಲ್ಲು ಸ್ನೋ ಇದೆ. 95% ಸ್ನೋ ತೋರಿಸ್ತಾ ಇದೆ ಬರುತ್ತೆ ಅಂತ. ಫುಲ್ ಹೆವಿಯಾಗಿ ಬರ್ತಾ ಇದೆ. 5 ಮಿನಿಟ್ಸ್ ಬ್ಯಾಕ್ ಏನೂ ಇರಲಿಲ್ಲ, ಜಸ್ಟು ಫ್ಲೇಕ್ಸ್ ಸ್ಟಾರ್ಟ್ ಆಗಿದ್ದು ಈಗ ಫುಲ್ ಹೆವಿಯಾಗಿ ಬರ್ತಾ ಇದೆ. ನಾನು ಆ್ಯಕ್ಚುಲಿ ಜಿಮ್ಗೆ ಹೋಗಬೇಕು ಅಂತ ರೆಡಿಯಾಗಿ ಬಸ್ ಸ್ಟಾಪ್ವರೆಗೂ ಹೋದವಳು ಹೆವಿಯಾಗಿ ಸ್ನೋ ಆಗ್ತಿರೋದು ನೋಡ್ಬಿಟ್ಟು ವಾಪಸ್ ಬಂದೆ. ಜಾಕೆಟ್ ಎಲ್ಲ ನಾರ್ಮಲ್ ಜಾಕೆಟ್ ಹಾಕ್ಕೊಂಡು ಹೋಗಿದ್ದೆ. ಅದಕ್ಕೆ 1 ಅವರ್ ಬಿಟ್ಟು ತೋರಿಸ್ತೀನಿ ನೋಡಿ, ಫುಲ್ಲು ಕವರ್ ಆಗಿಬಿಡಿರುತ್ತೆ. ಇಲ್ಲಿ ಗ್ರೀನ್ ಏನಿದೆ ಕೆಳಗಡೆ ಲ್ಯಾಂಡ್ ಮೇಲೆ ಅದೇನೂ ಕಾಣಿಸಲ್ಲ. ಇಲ್ಲಿ ಯಾರಿಗೋ ಒಬ್ರಿಗೆ ಟಾಯ್ಸ್ ಬೇಕಂತೆ. ಅವ್ರದ್ದು ಮಂತ್ಲಿ ಸೇವಿಂಗ್ಸ್ ಅಮೌಂಟ್ ಇದೆ, ಮಂತ್ಲಿ ಪಾಕೆಟ್ ಮನಿ ಕೊಡ್ತೀವಿ. ಅದನ್ನು ಸೇವ್ ಮಾಡಿಕೊಂಡು ಅವರು ಏನೋ ಒಂದು ಟಾಯ್ ತೊಗೊಬೇಕಂತೆ. ನೋಡಿ ವಿಡಿಯೋ ಮಾಡಿ ಜಸ್ಟ್ 5 ಮಿನಿಟ್ಸ್ ಆಗಿದೆ ಅಷ್ಟೇ. ಎಷ್ಟು ಫಿಲ್ ಆಗಿದೆ, ಸಖತ್ತಾಗಿದೆ ಅಲ್ವಾ? ನನ್ನ ಜೊತೆ ಯಾರಿದ್ದಾರೆ? ಅರಿಯೋ ಬಾಯ್ಲಿ, ಅರಿಯೋ ಕಮ್ ಹಪ್ 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 ರಿಯೋ, ಹಪ್ ರಿಯೋ. ಸ್ನೋ ಬರ್ತಿದೆ ಬಾ ರಿಯೋ. ವಾವ್ ವಾವ್ ವಾವ್, ಸಖತ್ತಾಗಿದೆ ಅಲ್ಲ? ಹೋಗೋಣ ಹೋಗೋಣ, ಸ್ನೋ ಹತ್ರ ಹೋಗೋಣ. ಸ್ನೋ ಬರ್ತಾ ಇದೆ. ನಮ್ಮ ಫ್ರೆಂಡ್ ಟೀ ಮತ್ತು ಕಚೋರಿ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಲಾಸ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಅವ್ರ ಮನೆ. ಈ ಥರ ನೇಬರ್ಸ್ ಇರಬೇಕು, ಬೇರೆ ಕಡೆ ಬಂದಿದ್ದೀವಿ ಅಂತ ಫೀಲ್ ಆಗಲ್ಲ. ಪ್ಯಾರಿಸಲ್ಲಿದ್ದಾಗ ತುಂಬ ಬೇಜಾರಾಗ್ತಾಯಿತ್ತು, ಏನೇ ಮಾಡಿದ್ರು ನಾವೇ ತಿನ್ನಬೇಕಿತ್ತು. ಇವಾಗ ಆ ಥರ ಅಲ್ಲ, ಅವರೇನಾದ್ರು ಸ್ಪೆಷಲ್ ಮಾಡಿದ್ರೆ ನಮಗೆ ತಂದು ಕೊಡ್ತಾರೆ, ನಾವೇನಾದ್ರು ಸ್ಪೆಷಲ್ ಮಾಡಿದ್ರೆ ಅವ್ರಿಗೆ ತಂದು ಕೊಡ್ತೀವಿ. ಇಲ್ವಾ ಒಟ್ಟಿಗೆ ಸೇರಿಸಿ ಏನಾದ್ರು ಕುಕ್ ಮಾಡಿಕೊಂಡು ತಿಂತೀವಿ. ಈಗ ಅವರು ಟೀ ಮತ್ತು ಕಚೋರಿ ಕೊಟ್ಟಿದ್ದಾರೆ. ಸ್ನೋ ಬರ್ತಾಯಿದೆ, ಸಖತ್ತಾಗಿದೆ. ನೋಡಿ ಮನೆಯಲ್ಲಿ ಮಕ್ಕಳು ಹಸ್ಬೆಂಡ್ ಇದ್ದರೆ ನಮ್ಮ ಮನೆ ಈ ಥರ ಇರುತ್ತೆ. ಕಂಪ್ಲೀಟ್ ಡೈನಿಂಗ್ ಟೇಬಲ್, ಮನೆ, ಇಲ್ಲಿ ಮಧ್ಯ ಇವನೊಬ್ಬ. ಏನು ಕಸ ಇರಲಿ ಇಲ್ಲದೆ ಇರಲಿ, ಮನೆ ತುಂಬ ಇವಂದೆ ಕೂದಲು. ನೀವು ಯಾರಾದರೂ ಮಕ್ಕಳು ಒದಿತೀರಾ? ಒದಿಬಾರ್ದು. ಏನಕ್ಕೆ ಗೊತ್ತಾ? ನಮ್ಮ ಋತ್ವಿ ಹೇಳ್ತಾನೆ, ಹೇಳು. ಮಕ್ಕಳಿಗೆ ಕಾಲ ಮುಟ್ಬಾರ್ದು, ಒಯ್ಬಾರ್ದು, ಯಾಕಂದರೆ ಮಕ್ಕಳು ದೇವ್ರ ಸಾಮಾನು. ಯಾರು ಹೇಳ್ಕೊಟ್ಟಿದ್ದು ನಿನಗೆ? ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ಯಾವ ಅಜ್ಜಿ? ಪ್ರಮಿಳಾ ಅಜ್ಜಿ. ಆಮೇಲೆ ಮತ್ತೆ ಸುಚಿ ಹಸ್ಬೆಂಡ್ ಏನಾರು ಆಟ ಆಡ್ಕೊಂಡು ಅವ್ರಿಗೆ ಕಾಲಲ್ಲಿ ಹಿಂಗೆ ಏನಾರು ಹೊಡಿಯೋಕೆ ಹೋದರೆ, ಮಕ್ಳಿಗೆ ಹಂಗೆಲ್ಲ ಒದಿಬಾರ್ದು ಪಾಪ, ಮಕ್ಕಳು ದೇವ್ರ ಸಾಮಾನು, ಹಂಗೆಲ್ಲ ಹೊಡಿಬಾರ್ದು. ಏನಿದು? ಅಯ್ಯೋ, ಸ್ನೋದು ವೆಯ್ಟ್ಗೆ ಮರ ಎಲ್ಲ ಇದಾಗಿಬಿಟ್ಟಿದೆ ನೋಡಿ. ಇದಿಷ್ಟು ಕೆಳಗಡೆ ಇರಲಿಲ್ಲ ಇದು ಅಲ್ವಾ? ಅದ್ರದ್ದು ವೆಯ್ಟ್ಗೆ ನಾವಿವಾಗ ಡಾಕ್ಟರ್ ಅಪಾಯಿಂಟ್ಮೆಂಟಿಗೆ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನಮ್ಮ ಮನೆ ಸರೌಂಡಿಂಗ್, ನಮ್ಮ ಅಪಾರ್ಟ್ಮೆಂಟ್ ಸುತ್ತಾ ಇರೋದು. ಇನ್ನು ನೈಟ್ವರೆಗೂ ಬಿದ್ದರೆ ಅಷ್ಟೇ. ಸ್ನೋ ಬಂದರೆ ಇಷ್ಟ ಆಯಿತಾ? ಒಂದು ಬೇಜಾರು ಏನು ಗೊತ್ತಾ? ಇಲ್ಲಿ ಫುಲ್ಲು ಬದಿ, ಛತ್ರಿ ತರಬೇಕಿತ್ತ ಅಂತ. ನನಗಂತೂ ನಡೆಯೋದಕ್ಕೇ ಭಯ ಆಗುತ್ತಾಯ್ತಾ. ಸಖತ್ತಾಗಿ ಕಾಣಿಸ್ತಾ ಇದೆ. ನಂದು ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದ್ದಿದ್ದು ಜನವರಿನಲ್ಲಿ. ಇಲ್ಲಿ ಸಿಕ್ಕೋದು ತುಂಬ ಕಷ್ಟ. ಆ್ಯಕ್ಚುಲಿ ನಾನು 1 ಮಂತಿಂದ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ ಅಂತ ನೆನ್ಪು ಮಾಡಿ ಏನು ಮಾಡಿದ್ದೀನಿ, ಯಾವತ್ತು ಅಪಾಯಿಂಟ್ಮೆಂಟ್ ಇತ್ತು ಅವತ್ತೇ ಮರೆತುಬಿಟ್ಟಿದ್ದೀನಿ. ಅದರದ್ದು ನೈಟ್ ನೆನಪಾಯಿತು, ಅಯ್ಯಯ್ಯೋ ಇವತ್ತೇ ಅಲ್ವಾ ಇದ್ದಿದ್ದು ಅಂತ. ಸೊ ಎಗೈನ್ ಹೋಗ್ಬಿಟ್ಟು ತೊಗೊಂಡಿದ್ದಕ್ಕೆ 1 ಮಂತ್ ಆದಮೇಲೆ ಸಿಕ್ಕಿದೆ. ಇವತ್ತು ಹೋಗ್ತಾ ಇದ್ದೀನಿ. ಇದಾದಮೇಲೆ ಇಲ್ಲಿಂದ ಮಕ್ಕಳ ಜೊತೆ ಹೊರಗಡೆ ಹೋಗಬೇಕು. ಸ್ವಲ್ಪ ಎಕ್ಸ್ಚೇಂಜ್ ಇದೆ, ಅದನ್ನು ಮುಗಿಸ್ಕೊಂಡು ಹಾಗೆ ಹೊರಗಡೆನೇ ನೈಟ್ ಡಿನ್ನರ್ ಮುಗಿಸ್ಕೊಂಬರೋದು. ಆ ಸೈಡ್ ಇರೋದು ಮಕ್ಕಳದ್ದು ಸ್ಕೂಲ್ ಪಾರ್ಕ್. ರಿಟರ್ನ್ ಬರ್ತಾ ಆದರೆ ಆ ಸೈಡಿಂದ ಬರ್ತೀವಿ. ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ.
ಈಗ ಯಾವ ಮಕ್ಕಳು ಮನೇಲಿರಲ್ಲ ಆಯಿತಾ, ಎಲ್ಲ ಮಕ್ಕಳು ಸ್ಲೆಡ್ಸ್ ತೊಗೊಂಡು ಅಲ್ಲಿ ಪಾರ್ಕ್ ಹತ್ರ ಬಂದಿರ್ತಾರೆ. ಅಲ್ಲಿ ಲೈಟಾಗಿ ಇದು ಬೆಟ್ಟ ಥರ ಇದೆ ಸ್ಲೋಪ್, ಅಲ್ಲಿಂದ ಆಟಾಡೋದು. ಮಕ್ಕಳದು ಫ್ರೆಂಡ್ ಬಂದಿದ್ಲು ಆಟಾಡೋಣ ಅಂತ. ಸೊ ಹೊರಗಡೆ ಹೋಗೋ ಪ್ಲ್ಯಾನ್ ಆಗಿತ್ತಲ್ಲ, ಅದಕ್ಕೆ ಬರಲ್ಲ ಅಂತ ಹೇಳಿದ್ರು. ನಾನು ಹಾಸ್ಪಿಟಲ್ಗೆ ಬಂದೆ, ನಾನು ಮತ್ತು ನನ್ನ ಹಸ್ಬೆಂಡ್. ಅವ್ರಿಗೂ ಜನರಲ್ ಚೆಕಪ್ ಇತ್ತು, ನನಗೂ ಲಾಸ್ಟ್ ಟೈಮು ಚೆಕಪ್ ಮಾಡಿಸಿದ್ದು ರಿಪೋರ್ಟ್ ತೋರಿಸ್ಬೇಕಾಗಿತ್ತು. ಸೊ ಅದಕ್ಕೆ ಬಂದೆ. 5 ಮಿನಿಟ್ಸ್ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ 20 ಮಿನಿಟ್ಸೇ ಕೂರಿಸಿದ್ರು. ಚೆಕಪ್ ಎಲ್ಲ ಮುಗೀತು. ನನ್ನ ಹಸ್ಬೆಂಡ್ಗೆ ಮತ್ತು ನನಗೆ ಬೇರೆ ಡಾಕ್ಟರ್ಗೆ ರೆಫರ್ ಮಾಡಿದ್ದಾರೆ. ಡಾಕ್ಟರ್ ಅಪಾಯಿಂಟ್ಮೆಂಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಜನ ಆಟ ಆಡಿ ಹೋಗಿದ್ದಾರೆ ನೋಡಿ. ಆ್ಯಕ್ಚುಲಿ ಮಕ್ಕಳದು ಸ್ಕೂಲ್ ಅಲ್ಲೇ ಇರೋದು, ಇಲ್ಲೇ ಆಟ ಆಡ್ಲಿಕ್ಕೆ ಕರ್ಕೊಂಬರೋದು. ಇದು ಎಲ್ಲ ಮನೆ ಹತ್ರನೇ ಇರೋದು. ಇಲ್ಲಿ ಮೇಲ್ಗಡೆಯಿಂದ ಸ್ಲೈಡ್ ಮಾಡ್ತಾರೆ ಸ್ಲಡ್ಜಲ್ಲಿ. ಎಸ್, ಇಲ್ಲಿ ಸ್ವಿಂಗ್ ಇದೆಯಲ್ಲ, ನಮ್ಮ ರಿಯೋ ಬಂದರೆ ಅವನು ಅದರಲ್ಲಿ ಆಟ ಆಡಿಸು ಅಂತಾನೆ. ಅವನು ಅದ್ರ ಮೇಲೆ ಅದ್ರ ಹತ್ರ ನಿಂತ್ಕೊಂಡು ಅಳ್ತಾನೆ, ಅದ್ರಲ್ಲಿ ಆಟ ಆಡಿಸು ಅಂತ. ಅವನಿಗೆ ತುಂಬ ಇಷ್ಟ ಉಯ್ಯಾಲೆನಲ್ಲಿ ಆಡೋಕ್ಕೆ. ಮಕ್ಕಳು ಹೊರಟ್ಬಿಟ್ರು. ಇದು ನಮ್ಮ ಋತ್ವಿದು ಫೇವ್ರೆಟ್. ಇವಾಗ ಎಷ್ಟು ಚೆನ್ನಾಗಿದೆ. ಸ್ನೋ ನಿಂತ ಮೇಲೆ ಮಳೆ ಏನಾದ್ರು ಬಂತು ಅಂದರೆ ಎಲ್ಲ ಕರಗಿಸ್ಬಿಡುತ್ತೆ. ಸೂಪರಾಗಿರುತ್ತೆ. ಅಂದರೆ ನಾರ್ಮಲ್ ಥರ ಆಗಿಬಿಡುತ್ತೆ. ಏನಾದರೂ ಮಳೆ ಬಂದಿಲ್ಲ ಅಂತ ಅಂದರೆ ನೋಡಿ, ಈ ಥರ ಆದರೆ ಹೇಗೋ ನಡ್ಕೊಂಡು ಹೋಗ್ಬೋದು. ಫುಲ್ಲು ಏನದು ಐಸ್ ಇದಾಗ್ಬಿಡುತ್ತೆ. ಏನಾಗುತ್ತೆ ರೋಡೆಲ್ಲ ಸ್ಲೈಡ್ ಆಗ್ತದೆ. ಬರ್ತಾಯಿಲ್ಲ ಹೇಳೋಕ್ಕೆ. ಬ್ಲ್ಯಾಕ್ ಐಸ್ ನಡಿಲಿಕ್ಕಾಗಲ್ಲ, ಫುಲ್ ಜಾರ್ತಾ ಇರುತ್ತೆ. ನಾನು ಅವಾಗ ಈಚೆನೇ ಬರೋದಿಲ್ಲ. ಏನು ಮನೆಯಲ್ಲಿ ಇರಲಿ ಇಲ್ಲದೇ ಇರಲಿ, ನೋ, ಆಚೆ ಬರೋಲ್ಲ. ಇದೆ ನನ್ನ ಮಗನ ಸ್ಕೂಲು. ಇವಾಗ ಮತ್ತೆ ಒಂದು ಓಪನ್ ಇದೆ. ಇದು ನೋಡಿ, ನಮ್ಮ ಮನೆ ಹತ್ರ ಇರೋ ಸ್ವಿಮ್ಮಿಂಗ್ ಪೂಲ್ ಇದು. ವೀಕ್ಲಿ 3 ಡೇಸ್ ಇರುತ್ತೆ ಓಪನ್. ನಾವು ಇಯರ್ಲಿ ಪಾಸ್ ಮಾಡಿಸ್ಕೊಂಡಿದ್ದೀವಿ. ಮಾಡಿಸ್ಬಿಟ್ಟು ನಾನೊಂದು 5 ಟೈಮ್ಸ್ ಹೋಗಿದ್ರೆ ಹೆಚ್ಚು. ಮಕ್ಕಳು ಒಂಥರ ಹೋದರೆ ಹೋಗ್ತಾನೇ ಇರ್ತಾರೆ, ಸ್ಟಾಪ್ ಮಾಡಿದ್ರೆ ಅಷ್ಟೇ. ಸ್ನೋ ಕ್ಲಿಯರ್ ಮಾಡ್ತಾ ಇದ್ದಾರೆ ಅವರು. ಇಲ್ಲೂ ಬಂದು ಕ್ಲಿಯರ್ ಮಾಡ್ತಾರೆ. ಆ್ಯಕ್ಚುಲಿ ನಾವೇ, ಅಂದರೆ ಸಿಂಗಲ್ ಹೌಸ್ ಇರೋರೆಲ್ಲ ನಾವೇ ಮಾಡಬೇಕು. ಅಪಾರ್ಟ್ಮೆಂಟ್ ಆದ್ದರಿಂದ ಇಲ್ಲಿ ಮೇಂಟೆನೆನ್ಸ್ ಅವ್ರು ಇರ್ತಾರಲ್ಲ, ಅವ್ರು ಬಂದು ಫುಲ್ ಕ್ಲೀನ್ ಮಾಡ್ತಾರೆ. ಜಾರ್ತಾ ಇದೆ ಆ್ಯಕ್ಚುಲಿ. ಓಕೆ, ನೆಕ್ಸ್ಟ್ ಮರಿಯನ್ ಪ್ಲಾಜಲ್ಲಿ ಮೀಟ್ ಮಾಡ್ತೀನಿ ನಿಮ್ಮನ್ನ. ಪ್ಲೀಸ್ ಡೋರ್ ಓಪನ್ ಮಾಡ್ತೀರಾ? ಫುಲ್ ಸ್ನೋ ಬರ್ತಾ ಇದೆ ಅಂತ. ಟಾಯ್ ಸ್ಟೋರ್ ಏನು ಬೇಕು ನೋಡು. ಏನು ಹೇಳು, ಏನಂದ ಹೇಳು? ಬರೀ ನೋಡೋಕ್ಕೆ ಅಂತ. ಎಸ್, ಏನು ಬೇಕು ನೋಡು. ನೀನು ಅಷ್ಟೇ ಅಂದ್ರು, ಏನು ಬೇಕಾದರೂ ನೋಡ್ಬೋದು. ಫ್ರೀ ಇದೆಯಾ ಇಲ್ಲಿ? ಋತ್ವಿ, ಬೇಬ್ಲೇಡ್ ಇದೆ ತಾನೇ? ಪ್ಲೀಸ್. ಇದೆ ಇವನೇನಾ? ಕ್ಲೀನಾಗಿ ನೋಡ್ಕೊ. ಮುಟ್ಟಕ್ಕಾಗಲ್ಲ. ಹಂಗೆ ಮುಟ್ಟು, ಮೇಲ್ಗಡೆಯಿಂದ ಸಾಕಷ್ಟೇ. ನೀನೇನಂದೆ? ನೋಡಬೇಕು ಅಂತ ತಾನೇ? ಆಯಿತಾ? ಬೇರೆ ಏನಾದರೂ ನೋಡಬೇಕಾ? ಮುಟ್ಟಿ ನೋಡಾಯ್ತಾ ಮೋನು?
ಈ ಸೈಡೆಲ್ಲ ಸಾಫ್ಟ್ ಟಾಯ್ಸ್ ಇರೋದು. ಇದು ಕ್ಯೂಟಾಗಿದೆ ನೋಡಿ. ಹಲೋ ಹಲೋ. ಇದು ಆ್ಯಕ್ಷನ್ ಫಿಗರ್ ಇದೆಯಲ್ಲ, ಚಿಕ್ಕ ಮಕ್ಕಳು ಮಾತ್ರ ಅಲ್ಲ ಆಯಿತಾ, ದೊಡ್ಡವರು ತೊಗೊತಾರೆ. ಅಂಕಲ್ಗಳೆಲ್ಲ ಬರ್ತಾರೆ ತೊಗೊಳಕ್ಕೆ ಇದನ್ನು. ಗೋಲಿ ಆಟ ನೋಡಿ, ನಾವು ಚಿಕ್ಕವರಿದ್ದಾಗ ವರ್ಷಕ್ಕೊಂದ್ಸರಿ ಎಕ್ಸಿಬಿಷನ್ಗೆ ಹೋದಾಗ ತಗ್ಸ್ಕೊತಾ ಇದ್ವಿ ಅಷ್ಟೇ. 3 ತಿಂಗಳು ಬರ್ತಾ ಇರಲಿಲ್ಲ ಅದು, 3 ತಿಂಗಳು ಬರ್ತಾ ಇರಲಿಲ್ಲ. ನನಗೂ ಅಣ್ಣಂಗೂ ಸೇರಿ ಒಂದು ಅಂತ ಕೊಡಿಸ್ತಾಯಿದ್ರು, ಜಗಳ ಆಡ್ಕೊಂಡೇ ಹಾಳು ಮಾಡಿಬಿಡ್ತಾಯಿದ್ವಿ. ಇನ್ನೇನಿದೆ ಬೋರ್ಡ್ ಗೇಮ್ಸ್ಗಳೆಲ್ಲ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗೊತ್ತಾ. ನನಗೆ ಅದ್ರದ್ದು ಗಂಧಗಳು ಗೊತ್ತಿರಲಿಲ್ಲ, ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು. ಅದು ನಮ್ಮ ಫ್ರೆಂಡ್ ಜೊತೆ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ. ಇದೇ ಗೇಮ್, ಬೋರ್ಡ್ ಗೇಮ್ ನಾನು ಫಸ್ಟ್ ಆಡಿದ್ದು, ಕಟಾನ್. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತಗೊಳ್ಳೋಣ ಯಾವುದಾದ್ರೂ ಇನ್ನು ಗೇಮ್, ಬೋರ್ಡ್ ಗೇಮ್ ಇದು ಹ್ಯಾರಿ ಪಾಟರ್. ಬೇಡ, ಕಿಕ್ಕಿರಲ್ಲ. ಅಲ್ಲಿ ಇನ್ನೊಂದು ನೋಡಿದೆ ಬಾಯ್ಲಿ, ಚೆನ್ನಾಗಿದೆ ಅನ್ನಿಸ್ತಾ ಇದೆ ಇದು. ಹೌದು, ಚೆನ್ನಾಗಿತ್ತಲ್ಲ. ಚೆನ್ನಾಗಿದೆ. ಜಸ್ಟ್ 80 euro. ಜಸ್ಟ್ 80. ಜಸ್ಟ್ 80. ಯಾ, ಸರಿ, ಚೆನ್ನಾಗಿದೆ. ಕೊಡಿಸ್ತೀಯಾ? ಸರಿ ತಗೋ, ನೋಡಿ ಕೊಡಿಸ್ತೀರಾ? ತಗೋ. ಪಕ್ಕ. ಆಮೇಲೆ ನನ್ನ ಪಾಕೆಟ್ ಮನಿನಲ್ಲಿ ಕಟ್ ಮಾಡೋದು ಆಯ್ತಾ, ಗೊತ್ತಾಗೋಯ್ತಾ? ಏನು ತಗೊಂಡೆ, ನನಗೆ ಅದೆಲ್ಲ ಬೇಡ. ಸಿ ಹಂಗೆ ಕೊಡಿಸ್ತೀನಿ ಅನ್ನಂಗಿದ್ರೆ ಏನಂತೀಯ? ಏನಂತೀರಾ? ಬೋರ್ಡ್ ಗೇಮ್ನ ತಗೊಳ್ಳಿಲ್ಲ. ಅಮೆಝಾನಲ್ಲಿ 65 euro ತೋರಿಸ್ತಾ ಇದೆ ಸೇಮ್. ಇದು 80 euro ಇದೆ. ನೋಡೋಣ, ಅಮೆಝಾನಲ್ಲಿ ತರಿಸ್ಬಿಟ್ಟು ಚೆಕ್ ಮಾಡ್ತೀವಿ, ಡಿಸೈಡ್ ಮಾಡ್ತೀವಿ. 80 euro ಅಲ್ವಾ, ಸೇಮ್ ಆದರೆ 15 euro ವೇಸ್ಟ್. ಇವನು ನೋಡು, ಅಮ್ಮ ದೇವ್ರೆ, ಮೆಂಟಲ್ಗಳು ಅನಿಸುತ್ತೆ ಇವ್ರುಗಳೆಲ್ಲ. ನಾವು ನೋಡಿ ಇಷ್ಟು ಕವರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಂ, ಶಾರ್ಟ್ಸ್ ಹಾಕ್ಕೊಂಡು ಜಾಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಹಾಂ, ಇವ್ರು ಯಾವಾಗ ಇಲ್ಲಿ ಈಚೆಲ್ಲ ಚೇರ್ ಹಾಕಿರ್ತಾರೆ. ಈಗ ವಿಂಟರ್ ಇರೋದ್ರಿಂದ ಫುಲ್ ಒಳಗೆ. ಡಾನ್ಸ್ ಇಲ್ಲಿ ಯಾವಾಗ್ಲೂ ಕ್ರೌಡ್ ಇರುತ್ತೆ, ಖಾಲಿ ಇದ್ದಿದ್ದು ನೋಡೇ ಇಲ್ಲ. ರಿಸರ್ವೇಷನ್ ಮಾಡ್ಕೊಂಡು ಬರಬೇಕು. ನಾನು ಯಾವತ್ತೂ ರಿಸರ್ವೇಷನ್ ಮಾಡಿಕೊಂಡೇ ಇಲ್ಲಿಗೆ ಬರೋದಿಲ್ಲ. ಹಾಗೆ ತಿನ್ನಬೇಕು ಅನ್ನಿಸ್ದಾಗ ಸೀದಾ ಬಂದುಬಿಡೋದು. ವೆಯ್ಟ್ ಮಾಡಿದ್ರೆ ಕೊಡ್ತಾರೆ. ಹುಡುಕ್ತಾ ಇದ್ದಾರೆ, ತುಂಬ ದೊಡ್ಡದಿದೆ, ಆದರೂ ಎಷ್ಟು ಕ್ರೌಡ್ ಇದೆ. ನಿಮ್ಮ ಮಮ್ಮಿಗೆ ಅಲ್ಲಿ ಇಷ್ಟ ಆಗಲ್ಲ, ಡೆಮೋ ತೋರಿಸ್ಲಾ ಅಂತ ಕೇಳಿ. ಈ ಲಾಸ್ಟ್ ಏರಿಯಾದಲ್ಲಿ ಅಷ್ಟೇ ಟೇಸ್ಟ್ ಚೆನ್ನಾಗಿರೋದು ಆಯಿತಾ. ಇದನ್ನು ಬಿಟ್ಟು ಇನ್ನೂ 2 ಕಡೆ ಹೋಗಿದ್ದೀವಿ ಆಯಿತಾ, ನನಗೆ ಇಷ್ಟ ಆಗಲಿಲ್ಲ ಅಲ್ಲಿ. ನಾನಲ್ಲ, ಇನ್ನೂ ಒಬ್ಬರು ಹೇಳಿದ್ದಾರೆ, ಹೌದು ಕಾಲ್ ಪ್ಲಾಜಲ್ಲಿರೋ ಲಾಸ್ಟ್ ಏರಿಯಾದಲ್ಲಿ ಅಷ್ಟೇ ಟೇಸ್ಟ್ ಚೆನ್ನಾಗಿರೋದು ಅಂತ. ಅವಳಿಗೆ ಬಾರ್ಬಿಕ್ಯೂ, ಹಂಗೆ ಸಲಾಮಿ. ನಿನಗೆ? ಸೀಸರ್ ಎಪೋಲೋ. ನಾನು ಪ್ಯೂರ್ ವೆಜಿಟೇರಿಯನ್ ಪಿಜ್ಜಾ. ನನಗೆ ಅದೊಂದೇ ತುಂಬ ಇಷ್ಟ. ಬಾರ್ಬಿಕ್ಯೂನು ಚೆನ್ನಾಗಿರುತ್ತೆ. ಇದು ಪಿಜ್ಜಾ ವೆಜಿಟೇರಿಯನ್. ಇದು ಸೀಸರ್ ಎಪೋಲೋ. ಸೀಸರ್ ಎಪೋಲೋ. ಸಲಾಮಿ. ಸಲಾಮಿ. ಇವಳ್ದು
ಬಾರ್ಬಿಕ್ಯೂ ಚಿಕನ್. ಯಾವಾಗಲೂ ತೊಗೊಂಡಿರೋ ಪಿಜ್ಜಾನೇ ತೊಗೋಬಾರ್ದು, ಜಸ್ಟ್ ಫಾರ್ ಎ ಚೇಂಜ್ ಅಂದ್ಬಿಟ್ಟು ಅಣ್ಣ ತೊಗೊಂಡಿದ್ದಾರೆ. Normal pizza, Caesar salad dressing, with fried chicken. ಬರ್ಗರ್ ಒಳಗಡೆ ಸ್ಟಫಿಂಗ್ಸ್ ಇರುತ್ತಲ್ಲ ಆ ಥರ ಇದೆ. ಸ್ಮಾರ್ಟ್ ಮಾಲ್ ಅಂತ ಎಲ್ಲರಿಗೂ ಕೊಟ್ಟು ಮುಟ್ಬಿಡೋದು. ಮೆಗ್ಡಿನಲ್ಲಿ ರ್ಯಾಪ್ ತೊಗೊಂಡ್ರೆ ಹೇಗಿರುತ್ತೆ ಆ ಥರ ಇದೆ. ಅಂಜು, ಪಪ್ಪ ತೊಗೊಂಡಿದ್ದು ಪಿಜ್ಜಾ ಹೇಗಿತ್ತು? ಯಾವ ಥರ ಇತ್ತು? ಪಿಜ್ಜಾ ಥರ ಇತ್ತಾ? ಮತ್ತೆ ಅಂದರೆ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿದೆ, ಬಟ್ ಪಿಜ್ಜಾ ರ್ಯಾಪ್ ಥರ ಇತ್ತಲ್ವಾ? ಅವರು ಡಯಟ್ ಸ್ಟಾರ್ಟ್ ಮಾಡಿದ್ದಾರೆ. ಡಯೆಟ್ದು ಫಸ್ಟ್ ಸ್ಟೇಜ್ ಇದು. ಪಿಜ್ಜಾನಲ್ಲೂ ಲೆಟ್ಯೂಸ್ ಎಲ್ಲ ಇದೆ. ಸೊ ಅವರು ಡಯೆಟಲ್ಲಿದ್ದಾರೆ. ನಂದೆ ನೀನೇ 2 ಪೀಸಸ್. ನಾನು ಚೆನ್ನಾಗಿಲ್ಲ ಅಂತ ಹೇಳಿಲ್ಲ, ಪಿಜ್ಜಾ ಥರ ಇಲ್ಲ ಅಂತ ಹೇಳಿದ್ದು. ಇಲ್ಲಿ ಇಟಾಲಿಯನ್ಸ್ ಪಿಜ್ಜಾಗೆ ಬದನೆಕಾಯಿ ಯೂಸ್ ಮಾಡ್ತಾರೆ. ವೆಜಿಟೇರಿಯನ್ ಪಿಜ್ಜಾ ಅಂದರೆ ಬದನೆಕಾಯಿ, ಕ್ಯಾಪ್ಸಿಕಮ್, ಮಶ್ರೂಮೇ ಕಾಣಿಸ್ತಿಲ್ಲ ಆ್ಯಕ್ಚುಲಿ. ನನ್ನ ಹಸ್ಬೆಂಡ್ ತಿನ್ನಲ್ಲ ಬ್ರಿಂಜಾಲ್, ನಾನು ತಿಂತೀನಿ, ಎಷ್ಟು ಬೇಕಷ್ಟೆ, ತುಂಬ ಜಾಸ್ತಿ ಆದರೆ ತಿನ್ನಲ್ಲ. ಚಿಲ್ಲಿ ಫ್ಲೇಕ್ಸ್ ಎಲ್ಲ ಸಿಕ್ಕಲ್ಲ ಆಯಿತಾ? ಚಿಲ್ಲಿ ಫ್ಲೇಕ್ಸ್ ಆರಿಗೇನೋ ಎಲ್ಲ ಕೊಡೋದಿಲ್ಲ, ಪಿಜ್ಜಾಗೆ ಕೊಡೋದಿರು. ಅದು ನಾವು ಕೇಳಿದ್ರೆ ಮಾತ್ರ ಚಿಲ್ಲಿ ಆಯಿಲ್ ಕೊಡ್ತಾರೆ. ಆ್ಯಕ್ಚುಲಿ ಸಖತ್ ಖಾರ ಇರುತ್ತೆ, ಕೆಲವು ಕಡೆ ಖಾರ ಇರಲ್ಲ, ಇಲ್ಲಿ ತುಂಬ ಖಾರ ಇರುತ್ತೆ. ಹೇಗಿದೆ ನೋಡಿ, ಇದೇ ಸಮ್ಮರಲ್ಲಿ ಇಲ್ಲೆಲ್ಲ ಫುಲ್ ಕೂರ್ಲಿಕ್ಕೆ ಅಂತ. ಇದು ಫುಲ್ ವಾಟರ್ ಫೌಂಟೇನ್ ಆಯಿತಾ? ಎಷ್ಟು ಮಕ್ಕಳು ಆಟಾಡ್ತಾರೆ ಗೊತ್ತಾ? ಅದು ನೀರು ಸ್ಮೆಲ್ ಬಂದೇ ಬರುತ್ತೆ. ಸ್ನೋ ಬಿದ್ದಿದೆ ಅಂದ್ಬಿಟ್ಟು ಕ್ಲೀನ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಮ್ಯೂನಿಕ್ನ ಮೇನ್ ಅಟ್ರಾಕ್ಟಿವ್ ಪ್ಲೇಸ್ ರಾಟ್ ಹೌಸ್. ಕಿಂಗ್ದು ಒನ್ ಟೈಮಲ್ಲಿ ಮನೆ, ಇವಾಗ ಇದೊಂದು ಗೌರ್ಮೆಂಟ್ ಆಫೀಸ್ ಎಲ್ಲ ಕಂಡು. ರಾಟ್ ಹೌಸ್ 10 o'clock. ಹಾಂ, ಯಾಕೆ ಡ್ಯಾನ್ಸ್ ಮಾಡ್ತಾ ಇಲ್ಲ ಗೊಂಬೆಗಳು? ನೈಟ್ ಆಯಿತು, ನಿದ್ದೆ ಮಾಡ್ತಾರೆ. ಇವ್ರುಗಳೆಲ್ಲ 8 o'clock ಮಲ್ಕೊಂಡ್ಬಿಡ್ತಾರಲ್ಲ, ಅದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು ಸೂನ್, ಬಾಯ್.